ನಮಸ್ತೆ ಸ್ನೇಹಿತರೆ. ಇವತ್ತು ನಮ್ಮ ಆಫೀಸಲ್ಲಿ ಶುಕ್ರವಾರ ಆಗಿರೋದ್ರಿಂದ ಎಂದಿನಂತೆ ನಮ್ಮ ಮಂಜು ಅವರು ಪೂಜೆ ಮಾಡ್ತಾ ಇದ್ದಾರೆ. ಇವತ್ತಿನ ಪೂಜೆ ದೇವರಾಜ್ ಅವ್ರದ್ದಾಗಿತ್ತು. ನಮ್ಮ ದೇವರಾಜು ಪೂಜೆ ಮಾಡಿಸಿದ್ರು. ಆ ಪೂಜೆ ಎಲ್ಲ ಮುಗಿಸ್ಕೊಂಡು ನಾವು ತ್ಯಾಗರಾಜ್ ಲೇಔಟಲ್ಲಿ ಒಂದು 11 kV ಜಂಪ್ ಕಟ್ಟಾಗಿತ್ತು. ಮತ್ತು ಅದನ್ನು ಹಾಕೋಣ ಅಂತೇಳ್ಬಿಟ್ಟು ನಾನು ನಮ್ಮ ಸದ್ದಾಮು ಇಬ್ಬರು ಹೋದ್ರಿ. ನಮ್ಮ ಸದ್ದಾಮು ಮೇಲೆ ಕಂಬದ ಮೇಲೆ ಹತ್ಬಿಟ್ಟು ನೀಟಾಗೆಲ್ಲ ಸ್ಕಿನ್ ಮಾಡ್ಕೊತಾ ಇದ್ದ. ನಮ್ಮ ಸದ್ದಾಮನ್ ಸ್ಕಿನ್ ಮಾಡಿಕೊಂಡು 11 kV ಜಂಪ್ ಆಗ್ತಾಯಿದ್ರೆ ನಮ್ಮ ಮಂಜು ಇನ್ನೂ ಎಷ್ಟೊತ್ತಾಗ್ತೀಯಾ ಅಂತೇಳ್ಬಿಟ್ಟು ಕೆಳಗಡೆ ನಿಂತ್ಕೊಂಡು ಮನಸ್ಸಲ್ಲೇ ಬೈಕೊತಾ ಇದ್ದ. ನಮ್ಮ ಸದ್ದಾಮು ಮನಸ್ಸಲ್ಲೇ ಈ ಥರ ಬೈಕೊಂತ ನಮ್ಮ ಹೊಟ್ಟೆ ಎಷ್ಟು ಉರಿಸ್ತಾವ್ರೋ ಆ ಭಗವತ್ನ ನೋಡಿದ್ರೆ ಸರು ನಾಷ್ಟ ಮಾಡಬೇಕು. ನಾನು ಒಬ್ರಿಗೆ ಅನ್ಯಾಯ ಮಾಡಿಲ್ಲ, ಒಬ್ರಿಗೆ ಅನ್ಯಾಯ ಮಾಡಿಲ್ಲ. ನೆಕ್ಸ್ಟ್ ಕಂಪ್ಲೇಂಟು ಒಂದು ಕೇಬಲ್ ಡ್ಯಾಮೇಜ್ ಆಗಿತ್ತು ಅಂತ ರಾಯ್ ಸಿಂಗ್ ಲೇಔಟಲ್ಲಿ ಹೋಗಿ ಕೇಬಲ್ ಡ್ಯಾಮೇಜ್ ಆಗಿತ್ತಲ್ಲ ಅಂತ ಹೇಳ್ಬಿಟ್ಟು ಕೊಟ್ರಿ. ಅದನ್ನೆಲ್ಲ ಮುಗಿಸ್ಕೊಂಡು ನಾವು ಮಾರ್ಕೆಟ್ ರೋಡಲ್ಲಿ ಒಂದು ಕಂಬ ಬಿದ್ದುಬಿಟ್ಟಿತ್ತು. ಆ ಕಂಬನೆಲ್ಲ ನಾವು ರಿಮೂವ್ ಮಾಡಿಬಿಟ್ಟು ಅವ್ರಿಗೆ ಆಲ್ಟರ್ನೇಟಲ್ಲಿ ಕರೆಂಟ್ ವ್ಯವಸ್ಥೆ ಮಾಡಿಬಿಟ್ಟು ಆಫೀಸ್ ಕಡೆ ಮತ್ತು ಬಾಲಾಜಿ ಗೋಲ್ಡ್ ಸಿಟಿಯಲ್ಲಿ ಒಂದು 11 kV ಜಂಪ್ ಕಟ್ ಆಗಿತ್ತು. ಅದನ್ನೆಲ್ಲ ಹಾಕ್ಕೊಂಡು ಬರೋಷ್ಟೊತ್ತಿಗೆ ಟೈಮು 6 ಗಂಟೆ. ಮತ್ತೆ ಇನ್ನೂ ಒಂದು ಕಂಪ್ಲೇಂಟ್ ಮಿಕ್ಕೋಗ್ಬಿಟ್ಟಿತ್ತು. ಅದು ಲೂಸ್ ಕಲೆಕ್ಷನ್ ಆಗಿತ್ತು. ಅದನ್ನು ನಾನೇ ಹತ್ಬಿಟ್ಟು ಟೈಟ್ ಮಾಡಿಬಿಟ್ಟು ಮನೆ ಕಡೆ ಬಂದೆ.